ನಮಸ್ಕಾರ ಸ್ನೇಹಿತರೆ, ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೊಂದು ಅಪರೂಪದ ಚಟ್ನಿ ಅಂದರೆ ಎಲವರಿ ಸೊಪ್ಪು, ಎಲವರಿಗೆ ಅಂತಲೂ ಹೇಳ್ತಾರೆ. ಇಲ್ಲೆಲ್ಲ ಒಂದು ಸ್ವಲ್ಪ ಅದು ಈ ಚಕ್ರಮುನಿ ಗಣಿಕೆ ಸೊಪ್ಪೆಲ್ಲ ಇರುತ್ತಲ್ಲ ಆ ಥರನೇ ಇರುತ್ತೆ ಸ್ವಲ್ಪ, ಬಟ್ ಅದಲ್ಲ. ಮಲೆನಾಡು ಉಡುಪಿ ಕಡೆ ಎಲ್ಲ ಸಿಗುತ್ತೆ. ಹೀಗಿರುತ್ತೆ ನೋಡಿ. ಇದರದ್ದು ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಒಂದೆರಡು ಪುಟ್ಟ ಸ್ಪೂನು ಎಣ್ಣೆ ಹಾಕ್ಕೊಂಡ್ಬಿಡಿ. ಆಮೇಲೆ ಒಂದು 7-8 ಆಗಷ್ಟು ಕಾಳು ಮೆಣಸು ಹಾಕಿಬಿಟ್ಟು ಫಸ್ಟು ಅದನ್ನು ಒಂಚೂರು ಫ್ರೈ ಮಾಡಿಕೊಂಡು, ಆಮೇಲೆ 1 ಸ್ಪೂನ್ ಆಗಷ್ಟು ಜೀರಿಗೆ ಸೇರಿಸಿ ಅದಕ್ಕೆ ಎರಡನ್ನೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ, ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ನಾನು ಎರಡು ಹಾಕ್ಕೊಳ್ತೀನಿ. ನಮ್ಮ ಮನೇಲಿ ಯಾವಾಗಲೂ ಖಾರ ತುಂಬ ಕಡಿಮೆ, ಅದಕ್ಕೋಸ್ಕರ ಅಷ್ಟೇ ಹಾಕ್ಕೊಳ್ತೀನಿ ಇದನ್ನು. ಆಮೇಲೆ ಈ ಸೊಪ್ಪನ್ನು ಅದೇನು ಎಲವರಿಗೆ ಸೊಪ್ಪು, ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಸಹ ಈ ರೀತಿ ಮಸಾಲೆ ಜೊತೆ ಬಾಡಿಸ್ಕೊಳ್ಬೇಕು. ಸ್ವಲ್ಪ ನೋಡಿ, ಅದನ್ನು ಹೀಗೆ ಬಾಡಿಸ್ಕೊಳ್ಳಿ. ಎಲ್ಲ ಒಂಥರ ಒಣಗಿ ಗರಿ ಗರಿ ಥರ ಆಗುತ್ತೆ. ಅಷ್ಟಾಗೋವರೆಗೂ ಬಾಡಿಸ್ಕೊಳ್ಬೇಕು ಅದನ್ನು. ಇದು ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ವಿಟಮಿನ್, ಐರನ್ ಎಲ್ಲ ಇರುತ್ತೆ. ಹಾಗೆ ಇದ್ರ ಚಟ್ನಿ, ತಂಬಳಿ ಎಲ್ಲನೂ ರುಚಿಯಾಗಿರುತ್ತೆ. ಚಟ್ನಿ ಅಂತೂ ಈ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ನೋಡಿ, ಈ ರೀತಿ ಎಲ್ಲ ಇಷ್ಟು ಬಾಡೋವರೆಗೂ ಬಾಡಿಸ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ರುಬ್ಕೊಳ್ಬೇಕು. ನೋಡಿ, ಎಲ್ಲ ಆಯ್ತು. ಇವಾಗ ಚೆನ್ನಾಗಿ ಅದರ ಹಸಿ ವಾಸನೆ ಎಲ್ಲ ಹೋಗಿ ಈ ಥರ ಗರಿ ಗರಿ ಆಗೋವರೆಗೆ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿಗೆ ಒಂದು ಮುಷ್ಟಿ ಆಗೋಷ್ಟು ಕಾಯಿ ಫಸ್ಟೇ ತುರಿದಿಟ್ಕೊಂಡಿರಬೇಕು. ಕಾಯಿ ಹಾಗೆ ನಾವು ಏನೇನು ಫ್ರೈ ಮಾಡ್ಕೊಂಡಿದ್ವೋ ಸೊಪ್ಪನ್ನು ಮತ್ತು ಮಸಾಲೆ, ಜೀರಿಗೆ, ಕಾಳು ಮೆಣಸೆಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಉಪ್ಪು ಮತ್ತು ಬೆಲ್ಲ, ಹುಣಸೆಹಣ್ಣು, ಉಪ್ಪು, ಖಾರ, ಬೆಲ್ಲ ಎಲ್ಲ ಹಾಕಿದ್ದೀವ ಅಂತ ನೋಡ್ಕೊಳ್ಬೇಕು. ಸ್ವೀಟ್ ಅವ್ರವ್ರ ಇಷ್ಟ, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಉಪ್ಪು, ಬೆಲ್ಲ ಹಾಕಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬಿಟ್ಟು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡಿದರೆ ಆಗೋಯ್ತು. ಎಲವರಿ ಸೊಪ್ಪಿನ ಚಟ್ನಿ ರೆಡಿಯಾಗಿರುತ್ತೆ. ಇದು ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದ್ರ ತಂಬಳಿ ಸಹ ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಖಂಡಿತ ಎಲ್ಲಾದರೂ ಸಿಕ್ಕಿದರೆ, ಯೂಶ್ವಲಿ ಮಲೆನಾಡು ಉಡುಪಿ ಕಡೆ ಸಿಗುತ್ತೆ. ಇಲ್ಲಿ ನನಗೆ ಗೊತ್ತಿಲ್ಲ, ಇಲ್ಲೆಲ್ಲ ಸಿಗಲ್ಲ ಅಂತ ಅನಿಸುತ್ತೆ. ಬಟ್ ಅದೇ ಚಕ್ರಮುನಿ ಸೊಪ್ಪು ಆಲ್ಮೋಸ್ಟ್ ಅಲ್ಲಿ ಇದೇ ಥರನೇ ಇರುತ್ತೆ. ಅದ್ರ ಥರನೇ ಇದು ಸ್ವಲ್ಪ ಟೇಸ್ಟ್ ಬೇರೆ ಇರುತ್ತಷ್ಟೆ. ನೀವು ಸಹ ಖಂಡಿತ ಮಾಡಿ ಟ್ರೈ ಮಾಡಿ ನೋಡಿ. ಹಾಗೆ ಮರೀದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.